ಕೋಳಿವಾಡ ಅವರ ವಿಚಾರ ಸರ್, ಸಿದ್ದರಾಮಯ್ಯನವರಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ, ಇವಾಗ ರಾಜೀನಾಮೆ ಕೊಡೋದಿಲ್ಲ, ಮತ್ತೆ ಬೇಕಾದ್ರೆ ಸಿಎಂ ಆಗ್ಲಿ, ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅವ್ರವ್ರ ಅಭಿಪ್ರಾಯಗಳು ಹೇಳ್ತಾರೆ. ಅವ್ರ ಅಭಿಪ್ರಾಯ ತಾನೇ ಅದು. ಅವ್ರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ. ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ರು, ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ ನನಗೆ, FIR ಆಗೋ ಚಾನ್ಸ್ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಕೇಳಿ ಅಲ್ಲ ಅವ್ರನ್ನ. ಕೋಳಿವಾಡ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ. ಅಲ್ಲ ಸರ್, ಇಲ್ಲ ನನ್ಗೆ ಯಾರೋ ಹೇಳ್ಕೊಟ್ಟಿದ್ರು, ನಾನು ಒಬ್ಬನೇ ಹೇಳ್ತಾ ಇದೀನಿ, ನಾನು ಒಂದ್ ಅಭಿಪ್ರಾಯ ಅಂತ ಹೇಳ್ತಾರೆ. ಈಗ ತೆರೆಮರೆಯಲ್ಲಿ ಇರ್ತಾವಲ್ಲ ಸರ್, ಸ್ನೇಹ, ವಿಶ್ವಾಸ, ಸಂಬಂಧ. ಈಗ ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂತ ಇದೆ ಅಲ್ವಾ, ಸ್ವಲ್ಪ ಮಾಡಿ ಅಲ್ಲ, ನಿಮ್ಗೆಲ್ಲ ಮಾಹಿತಿ ಸಿಕ್ಬೋದು. ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ, ಅದು ನಾನು ನೀವು ಹೇಳಿದ್ ಒಪ್ಪಲ್ಲ. ಅವ್ರು ನಾವು ಒಪ್ಪೋದು ಬಿಡೋದು ಬೇರೆ, ನೀವು ಇನ್ವೆಸ್ಟಿಗೇಟ್ ಮಾಡ್ಬಿಟ್ರೆ ಆಯ್ತಪ್ಪ. ಜನಪ್ರತಿನಿಧಿ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸಬೇಕು, ಆಡಳಿತ ನಡೆಸೋರು ಧರ್ಮ ಪಾಲಿಸದೇ ಇದ್ರೆ ರಾವಣ ರಾಜ್ಯ ಆಗುತ್ತೆ. ಈಗ ಚುನಾಯಿತ ಸರ್ಕಾರ ಇದೆ, ಸಿಎಂ ವಿರುದ್ಧ ಪ್ರಕರಣಗಳು ಧರ್ಮ ಪಾಲನೆ ಮಾಡ್ಲಿ, ನೈತಿಕತೆ ಪಾಲನೆ ಮಾಡ್ಲಿ ಅಂತ ಉಲ್ಲೇಖಿಸಿದ್ದಾರೆ ಜಡ್ಜ್ಮೆಂಟ್. ನೋಡಿ, ಬರೇ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ. ಎಲ್ರೂ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ? ಆಡಳಿತ ಮಾಡೋರಿಗೆ ಒಂದು ಧರ್ಮ, ಕಾನೂನು ಮಾಡೋರಿಗೆ ಒಂದು ಧರ್ಮ, ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ. ಧರ್ಮ ಎಲ್ಲರಿಗೂ ಒಂದೇ, ಎಲ್ಲರೂ ಧರ್ಮ ಪಾಲಿಸ್ಬೇಕು, ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು. ಆಯ್ತಾ? ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದು.